ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ. ಫ್ರೆಂಡ್ಸ್, ನನಗೆ ಹಾಸ್ಪಿಟಲ್ ಬಂದು ಅಡ್ಮಿಂಟ್ ಆದಮೇಲೆ ವ್ಲಾಗ್ನ ಮಾಡೋಕ್ಕೆ ಆಗಿಲ್ಲ, ವೀಡಿಯೋಸ್ ಕೂಡ ಮಾಡಿಕೊಡ್ಲಿಕ್ಕೂ ಕೂಡ ಆಗಿಲ್ಲ. ಅಪ್ಪಗೂ ಆಯಿತು, ಅಮ್ಮಗೂ ಆಯಿತು. ರೀಸನ್ ಒಂದೇ, ನನಗೆ ಹೆವಿ ಪೇನ್ ಸ್ಟಾರ್ಟ್ ಆಯಿತು. ನಾರ್ಮಲ್ ಡೆಲಿವರಿನೇ ಮಾಡಿಕೊಡ್ತೀನಿ ಅಂದ್ಬಿಟ್ಟು 4 ಗಂಟೆಗೆ ಬಂದು ಅಡ್ಮಿಂಟ್ ಆಗಿದ್ದಕ್ಕೆ ರಾತ್ರಿ 1 ಗಂಟೆವರೆಗೂ ಹೆವಿ ಪೇಯ್ನ್ ತಿನ್ನಿಸಿದ್ದಾರೆ. ಬಟ್ ಆದರೂ ನಾರ್ಮಲ್ ಡೆಲಿವರಿ ಆಗಲಿಲ್ಲ. ಪಾಪು ತಲೆ ದಪ್ಪ ಇರೋ ಕಾರಣ ನಾರ್ಮಲ್ ಡೆಲಿವರಿ ಆಗಲೇ ಇಲ್ಲ. ಕೊನೆಗೂ ತುಂಬಾ ಪೇಯ್ನ ಅನುಭವಿಸ್ದೆ. ನನ್ನ ಪೇಯ್ನ ನೋಡಿ ಅಪ್ಪುಗೆ, ಅಮ್ಮನಿಗೆ ಮತ್ತು ಕೈಕಾಲೇ ಆಡಲಿಲ್ಲ. ಹಂಗಿರೋ ಕಾರಣ ಯಾವುದೇ ಥರ ವೀಡಿಯೋಸ್ನ ಮಾಡಿಕೊಂಡಿಲ್ಲ, ಅಮ್ಮ ಆಗಲಿ ಅಪ್ಪು ಆಗಲಿ. ಅಮ್ಮ ಇನ್ನೇನು ಯಾವತ್ತೂ ವೀಡಿಯೋಸ್ಗೆಲ್ಲ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಲ್ಲ, ಅಪ್ಪುನೇ ಮಾಡ್ತಾಯಿದ್ದಿದ್ದು. ಬಟ್ ಅಪ್ಪುಗೆ ಕೈಕಾಲೇ ಬಂದಿಲ್ಲ, ನಾನು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅಂದ್ಬಿಟ್ಟು ಅದಾದಮೇಲೆ ನಾರ್ಮಲ್ ಡೆಲಿವರಿಗೆ ತುಂಬಾ ಟ್ರೈ ಮಾಡಿದ್ರು, ಆಗಲೇ ಇಲ್ಲ. ಸಿದ್ಧಾರ್ಥ ತುಮಕೂರಲ್ಲಿ ನನಗೆ ಡೆಲಿವರಿ ಆಗಿದ್ದು. ತುಂಬಾ ಪೇಯ್ನು ಕೂಡ ಅನುಭವಿಸ್ದೆ. ಏನೇ ಆದರೂ ಕೂಡ ಮಿಡ್ನೈಟ್ 1:10ವರೆಗೂ ಟ್ರೈ ಮಾಡಿದ್ರು, ನಾರ್ಮಲ್ ಡೆಲಿವರಿಗೆ ಆಗಲೇ ಇಲ್ಲ. ಸೊ ಅದಾದಮೇಲೆ ಇಲ್ಲ, ಇನ್ನು ಮಗು ಉಸಿರು ಕಟ್ತಾಯಿದೆ, ಹಾರ್ಟ್ ಬೀಟ್ ಎಲ್ಲ ಸ್ಟಾಪ್ ಆಗಿದೆ ಅಂದ್ಬಿಟ್ಟು ಆಪ್ರೇಷನ್ ಮಾಡಲಿಕ್ಕೆ ರೆಡಿ ಮಾಡಿಸ್ಕೊಂಡು ಅಪ್ಪು ಕೈಯಲ್ಲಿ, ಅಮ್ಮನ ಕೈಯಲ್ಲಿ, ನನ್ನ ಕೈಯಲ್ಲಿ ಸೈನ್ ಮಾಡಿಸ್ಕೊಂಡ್ರು. ಇನ್ನು ಮಗು ಹೆಚ್ಚು ಕಮ್ಮಿ ಆಯ್ತಂದರೆ ನಾವು ಬಿಡ್ತೀವಾ ಅಲ್ವಾ, ಅವರಿಗೂ ಕೂಡ ಭಯ ಇರುತ್ತೆ. ಅದಾದಮೇಲೆ ನಾವು ಕೂಡ ಸೈನ್ ಹಾಕ್ಕೊಟ್ಟು, ಯಾಕಂದರೆ ಅಷ್ಟೊತ್ತಿಗಾಗಲೇ ನಾನು ಕೂಡ ತುಂಬ ನೊಂದ್ಬಿಟ್ಟಿದ್ದೆ. ನೋವು ತಿಂದು ಆಗದಿರೆ ತುಂಬ ಸಫರ್ ಬಿದ್ದಿದ್ದೆ. ಅದಾದ ಕಾರಣ ಸರಿ ಅಂತ ನಾನು ಕೂಡ ಒಪ್ಕೊಂಡೆ. ನಾನು ಆಪ್ರೇಷನ್ಗೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತಲೇ ಅಮ್ಮ ಎರಡೂ ಒಟ್ಟಿಗೆ ಆಗುತ್ತೆ, ಮಕ್ಕಳಾಗದಿರೋ ಥರ ಆಪ್ರೇಷನ್ನು ಕೂಡ ಒಟ್ಟಿಗೆ ಮಾಡಿಸ್ಕೊಬಿಡಮ್ಮು. ಡೆಲಿವರಿಗೆ ಫಸ್ಟೇ ಅಮ್ಮ ಕೇಳಿದರು, ಆಪ್ರೇಷನ್ ಮಾಡಿನೇ ಡೆಲಿವರಿ ಮಾಡಿಸ್ಕೊ, ಮಕ್ಕಳಾಗದಿರೆ ಆಪ್ರೇಷನ್ನು ಮುಗ್ದೋಗ್ಬಿಡುತ್ತೆ ಅಂತ. ಬಟ್ ನಾನು ಒಪ್ಪದಿರೇ ಕೂತಿದ್ದೆ. ಇಲ್ಲ, ನಂಗೆ ನಾರ್ಮಲ್ ಡೆಲಿವರಿನೇ ಬೇಕು, ಊರಲ್ಲಿ ಬದುಕು ಮಾಡೋಕ್ಕಾಗಲ್ಲ, ಕೆಲಸಗಳು ಜಾಸ್ತಿ ಇರ್ತವೆ, ಕೆಲಸಗಳು ಮಾಡ್ಕೊಳಕ್ಕಾಗಲ್ಲ, ಬೆಂಗಳೂರೇನು ನಮಗೆ ಶಾಶ್ವತ ಅಲ್ಲ ಅಂದ್ಬಿಟ್ಟು ಅಮ್ಮನ ಹತ್ರ ಒಪ್ಪೇ ಇರಲಿಲ್ಲ. ಅದಾದಮೇಲೆ ಬಟ್ ಏನೂ ಮಾಡೋಕ್ಕಾಗಲಿಲ್ಲ, ನನಗೆ ಅಷ್ಟು ಪೇಯ್ನ್ ತಿಂದರೂ ಕೂಡ ನಾರ್ಮಲ್ ಡೆಲಿವರಿ ಆಗಲೇ ಇಲ್ಲ. ಸರಿ, ಇನ್ನು ತಾಯಿ ಮಗು ಹೆಲ್ತ್ ಮುಖ್ಯ ಆಯಿತು ನಮ್ಮ ಅಪ್ಪುಗೆ. ಹಂಗಿರೋದ್ರಿಂದ ಆಪ್ರೇಷನ್ ಡೆಲಿವರಿಗೇ ಸೈನ್ ಮಾಡಿಕೊಟ್ರು ಅಪ್ಪು ಕೂಡ. ಅದಾದಮೇಲೆ ಆಪ್ರೇಷನ್ ಆಗಿ ನೆಕ್ಸ್ಟ್ ಡೇ ಇದು ವೀಡಿಯೋಸ್ ಆಗಿರುತ್ತೆ ಇದೆಲ್ಲ. ನಾನು ಅವತ್ತು ಅಪ್ಪು ನನಗೆ ಏನು ವೀಡಿಯೋಸ್ ಕೂಡ ನನಗೆ ಮಾಡಿಕೊಟ್ಟಿಲ್ಲ. 5 ಡೇಸ್ ವೀಡಿಯೋಸ್ ಕೂಡ ಈ 10 ನಿಮಿಷದ ವೀಡಿಯೋದಲ್ಲೇ ಇದೆ. ಅದಾದಮೇಲೆ ನನಗೆ ಆಪ್ರೇಷನ್ ಆಗಿದ್ದರಿಂದ ಬ್ಯಾಕು ಹೆವಿ ಪೇಯ್ನು, ಮತ್ತು ನನಗೆ ಅನಸ್ತೇಷಿಯಾ ಹಾಕಿರ್ತಾರಲ್ವ, ನನಗೆ ಅಂತ ಅಲ್ಲ, ಆಪ್ರೇಷನ್ ಡೆಲಿವರಿ ಆಗಿರೋರಿಗೆಲ್ಲರಿಗೂ ಅನಸ್ತೇಷಿಯಾ ಹಾಕ್ತಾರೆ. ಅನಸ್ತೇಷಿಯಾ ಪವರ್ಗೆ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ, ಕಾಲು ಕೈ ಎರಡು ಕೂಡ. 2 ಡೇಸು ಕರೆಕ್ಟ್ ರೆಸ್ಪಾನ್ಸ್ ಮಾಡಲೇ ಇಲ್ಲ. ಅದರಿಂದ ವೀಡಿಯೋಸ್ ಏನೂ ಮಾಡಿಕೊಂಡಿಲ್ಲ. 5 ಡೇಸ್ ಹಾಸ್ಪಿಟ್ಲಲ್ಲಿದೆ. 5 ಡೇಸ್ ವೀಡಿಯೋಸು ಸ್ವಲ್ಪ ಆಗಿ ಇದೆ. ಫುಲ್ಲಾಗಿ ಯಾವ ವೀಡಿಯೋಸ್ ಕೂಡ ಮಾಡ್ಕೊಳಕ್ಕಾಗಲೇ ಇಲ್ಲ. ಇರಲಿ, ನನಗೆ ನನ್ನ ಆರೋಗ್ಯ ನನ್ನ ಕಣ್ಮುಂದೆ ಬಂತು. ನನ್ನ ಹೆಲ್ತು ಚೆನ್ನಾಗಿದ್ದರೆ ನಾನು ಇನ್ನು ಡೈಲಿ ವ್ಲಾಗ್ನ ಹಾಕ್ಬೋದು. ಬಟ್ ನನ್ನ ಹೆಲ್ತೇ ಚೆನ್ನಾಗಿಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ ಅನ್ನೋದೊಂದೇ ಕಾರಣಕ್ಕೆ ಸರಿ, ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಅಪ್ಪುಗೂ ಕೂಡ ಹಾಸ್ಪಿಟ್ಲಿಗೆ ಬರಬೇಕು, ಮನೆ ಹತ್ರ 5 ಹಸುಗಳ್ಗೆ ಹಾಲು ಕರಿಯೋಕ್ಕೆ ಬರಬೇಕು, ಹುಲ್ಲಾಕಕ್ಕೆ ಬರಬೇಕು. ಇದರಿಂದ ದಿನಕ್ಕೆ 2 ಸರ್ತಿ ಅಪ್ಪು ಹಾಸ್ಪಿಟ್ಲಿಗೆ ಮನೆಗೆ ಓಡಾಡ್ತಿದ್ದರಿಂದ ಅಪ್ಪುಗೂ ಕೂಡ ವೀಡಿಯೋಸ್ ಮಾಡಿಕೊಡಪ್ಪು ಅಂತ ಹೇಳೋಕ್ಕಾಗಲೇ ಇಲ್ಲ. ಸೊ ಹಾಗಾಗಿ ವೀಡಿಯೋಸ್ ಯಾವುದು ಕೂಡ ಮಾಡಿಕೊಂಡಿಲ್ಲ. ಫ್ರೆಂಡ್ಸ್, ಅದಾದಮೇಲೆ ಮನೆಗೆ ಬಂದು ನಾನು ವೀಡಿಯೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಇವತ್ತಿಗಾಗಲೇ ನಮ್ಮ ಪಾಪುಗೆ 10 ಡೇಸ್ ಆಗಿದೆ. ಇವತ್ತು ನಾನು ವೀಡಿಯೋಸ್ನ ಎಡಿಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬಾಡಿ ರೆಸ್ಪಾನ್ಸ್ ಮಾಡಿದೆ. ಬಾಡಿ ರೆಸ್ಪಾನ್ಸೇ ಮಾಡಿದ್ದಿರಲಿಲ್ಲ ನನಗೆ. ಅನಸ್ತೇಷಿಯಾ ಪವರು ಜಾಸ್ತಿ ಆಗಿಬಿಟ್ಟಿತ್ತು ನನಗೆ. ಅದಲ್ದಿರೆ ಪೇಯ್ನ್ ಇಂಜೆಕ್ಷನ್ ಬೇರೆ ಕೊಟ್ಟಿದ್ರಲ್ವ, ಆ ಇಂಜೆಕ್ಷನ್ ಪವರ್ ಜಾಸ್ತಿ ಆಗಿಬಿಟ್ಟು ನನಗೆ ಮುಖ ಎಲ್ಲ ಊತ ಬಂದಿತ್ತು, ಮತ್ತು ಕೈ ಕಾಲೆಲ್ಲ ಊದ್ಕೊಂಡಿತ್ತು.
ಪಾಪು ಆರೋಗ್ಯ ಮಾತ್ರ ತುಂಬಾ ಚೆನ್ನಾಗಿತ್ತು. ನನ್ನ ಆರೋಗ್ಯನೇ ಸ್ವಲ್ಪ ಹದಗೆಟ್ಟಿತ್ತು ಅಂತಲೇ ಹೇಳ್ಬೋದು. ಅದಾದ ಕಾರಣ ಹಾಸ್ಪಿಟ್ಲಲ್ಲಿ ನಾನು ಯಾವುದೂ ವೀಡಿಯೋಸ್ನ ತೊಗೊಂಡಿಲ್ಲ. ಮನೆಗೆ ಬಂದಮೇಲೆ ಡೈಲಿ ರೂಟೀನ್ ವೀಡಿಯೋ ಶಾರ್ಟ್ಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಅನ್ನೋ ಕಾರಣಕ್ಕೆ ಹಾಸ್ಪಿಟ್ಲಲ್ಲಿ ನಾನು ಏನು ವೀಡಿಯೋಸ್ನೂ ತೊಗೊಳಕ್ಕಾಗಲಿಲ್ಲ. ಫ್ರೆಂಡ್ಸ್, ಅದಾದಮೇಲೆ 5 ಡೇಸ್ 5ನೇ ದಿನಕ್ಕೆ ನನಗೆ ಮನೆಗೆ ಕಳಿಸಿದ್ರು. ಪಾಪು ಆರೋಗ್ಯ ಚೆನ್ನಾಗಿದೆ, ನಿನ್ನ ಆರೋಗ್ಯ ಕೂಡ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು 5ನೇ ದಿವಸಕ್ಕೆ ಮನೆಗೆ ಕಳಿಸಿದ್ರು. ಮನೆಗೆ ಬಂದಮೇಲೆ ಅಮ್ಮ ಅಪ್ಪು ಇಬ್ಬರೇ ಇದ್ದಿದ್ದು ನನ್ನ ಮನೆಗೆ ಕರ್ಕೊಂಬರೋ ಟೈಮ್ನಲ್ಲಿ. ಮನೆಗೆ ಬಂದಾಗ ಅಮ್ಮಮ್ಮ ಮನೆ ಹತ್ರನೇ ಇತ್ತು. ಅಮ್ಮಮ್ಮನ ಮನೆ ಹತ್ರನೇ ಮನೆ ಹತ್ರ ಹುಲ್ಲು ಎಲ್ಲ ಎಸ್ತೋಗಿದ್ದೀವಿ ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ಇರೋಕ್ಕೆ ಹೇಳಿದ್ವು. ಅಮ್ಮಮ್ಮ ಇತ್ತು. ಅಮ್ಮ ಮನೆಗೆ ಬಂದ ತಕ್ಷಣ ಕಾಲಿಗೆ ಬಿಸಿ ನೀರು ಕೊಟ್ಬಿಟ್ಟು, ನಮ್ಮ ಕಡೆ ಎಲ್ಲ ಬಾಣಂತಿಗೆ ತಣ್ಣೀರು ಮುಟ್ಸಲ್ಲ. ಸೊ ಇನ್ನು ನಾವು 5 ಮಂತ್ಸ್ ಬೇಬಿ ಆಗೋವರೆಗೂ ತಣ್ಣೀರು ಮುಟ್ಟಲ್ಲ. ನಮ್ಮ ಆಪ್ಷನ್ 1 ಇಯರ್ಗೆ ಬೇಕಾದರೂ ಮುಟ್ದಂಗಿರ್ಬೋದು. ನಾನೆಲ್ಲ 5 ಮಂತ್ಸ್ಗೆ ನಮ್ಮ ದೊಡ್ಡವನಿಗೂ ಕೂಡ ನಾನು ತಣ್ಣೀರು ಮುಟ್ಕೊಂಡಿದ್ದು. ಅಮ್ಮ ಬಿಸಿ ನೀರನ್ನ ಕಾಯಿಸಿ ಕಾಲಿಗೆ ಕೂಡ ನೀರು ಕೊಟ್ಟರು. ಕಾಲು ತೊಳ್ಕೊಂಡೊಳಗಪ್ಪ 5 ದಿವಸದಿಂದ ಹಾಸ್ಪಿಟ್ಲಲ್ಲಿದೆಯಾ ಅಂದ್ಬಿಟ್ಟು ಅಪ್ಪು ಪಾಪು ಎತ್ಕೊಂಡಿದ್ರು. ಅದಾದಮೇಲೆ ಸ್ವಲ್ಪ ಓಕ್ಳಿ ನೀರು ಅರಿಶಿನದ ನೀರು ಮಾಡಿ ನನಗೂ ಪಾಪುಗೂ ದೃಷ್ಟಿ ತೆಗೆದ್ಬಿಟ್ಟು ಒಳಗೆ ಕರ್ಕೊಂಡ್ರು. ನೋಡ್ತಾ ಇರ್ಬೋದು, ನನಗೆ 5 ದಿವಸ ಹಾಸ್ಪಿಟ್ಲಲ್ಲಿದ್ದು ಬಂದು ನಮ್ಮ ಮನೆ ಹತ್ರ ಬಂದ ತಕ್ಷಣ ನನಗೆ ಏನೋ ಸಿಕ್ಕಿರೋ ಥರ ಫೀಲ್ ಆಗೋಯ್ತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನನಗೆ ಹಾಸ್ಪಿಟ್ಲಿಂದ ಮನೆಗೆ ಬರಲಿಕ್ಕೆ ಗಂಟೆಗಳನ್ನ ಎಣಿಸಿದ್ದೀನಿ, ದಿನಗಳನ್ನ ಎಣಿಸಿದ್ದೀನಿ. ಇನ್ನೂ ಇಷ್ಟು ಗಂಟೆ ಇದೆ, ಇನ್ನೂ ಇಷ್ಟು ಗಂಟೆ ಇದೆ, ಇನ್ನೂ ಇಷ್ಟು ಗಂಟೆ ಇದೆ, ಇನ್ನೂ ಇಷ್ಟು ಗಂಟೆ ಇದೆ, ಎಷ್ಟೊತ್ತಿಗೆ ಮನೆಗೆ ಆ ಥರ ಆಗೋಗ್ಬಿಟ್ಟಿತ್ತು ನನಗೆ. ಎಷ್ಟು ಬೇಗ ನಮ್ಮ ಮನೆಗೆ ಹೋಗ್ತೀನಪ್ಪ ನಾನು ಅನ್ನೋ ಥರ ಆಗಿಬಿಟ್ಟಿತ್ತು. 4 ಗೋಡೆ ಮಧ್ಯೆ ತಂದು ನನ್ನ ಕೂಡಾಕಿರೋ ಥರ ಫೀಲ್ ಆಗಿಬಿಟ್ಟಿತ್ತು. ಮನೆಗೆ ಬಂದ ತಕ್ಷಣ ಏನೋ ಒಂಥರ ಖುಷಿ. ಅದಾದಮೇಲೆ ಚಿನ್ನು ನಮ್ಮ ಹಾಸ್ಪಿಟಲ್ ಬ್ಯಾಗ್ಗಳಿದ್ವಲ್ವ, ಲಗೇಜು, ಅದು ಕೂಡ ಎಲ್ಲ ಎತ್ತಿಡ್ತಾಯಿದ್ರು ಚಿನ್ನು ಮತ್ತು ಅವರಪ್ಪ. ಅಮ್ಮ ದೃಷ್ಟಿಯೆಲ್ಲ ತೆಗೆದಾದ್ಮೇಲೆ ಒಳಗೆ ಕರ್ಕೊಂಡೋಗಿ ಬಿಟ್ಟು ನನಗೆ ಮಲಗಲಿಕ್ಕೆ ಬೆಡ್ ಕೂಡ ರೆಡಿ ಮಾಡಿಕೊಟ್ರು. ಧೂಳೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಡ್ತು ಅಮ್ಮ. ಅದಾದಮೇಲೆ ಇನ್ನು ನಾನು ರಾತ್ರಿ ಆಗ್ತಾ ಸಾಯಂಕಾಲನೇ ಆಗೋಗ್ಬಿಟ್ಟಿತ್ತು, 5 ಗಂಟೆ ಆಗಿತ್ತು. ಅವ್ರವ್ರದ್ದೇ ಕೆಲಸದಲ್ಲಿ ಬ್ಯುಸಿ ಆದರು. ಅದಾದ ಕಾರಣ ನಾನು ಮತ್ತಿನ್ನು ವೀಡಿಯೋಸ್ನ ಯಾವುದೂ ಮಾಡಿಕೊಳ್ಳಿಲ್ಲ. ರೀಸನ್ ಒಂದೇ, ಪಾಪು ಸುಧಾರಿಸೋದೇ ಆಗೋಗ್ಬಿಡ್ತು ನನಗೆ. ಅವಳು ಅಷ್ಟು ದೂರದಿಂದ ಜರ್ನಿ ಮಾಡಿದ್ರಿಂದ ಸ್ವಲ್ಪ ರಗಳೆ ಕೂಡ ಮಾಡಿಕೊಂಡ್ಳು. ಅದಾದ ಕಾರಣ ವೀಡಿಯೋಸ್ ನಾನು ಯಾವುದೂ ಮಾಡಿಕೊಳ್ಳಿಲ್ಲ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಹಾಸ್ಪಿಟಲ್ ಟು ಮನೆ 5ನೇ ದಿನದ್ದು ವ್ಲಾಗು. ಅಂದರೆ ಹಾಸ್ಪಿಟಲ್ಗೆ ಹೋಗಿ ಮನೆಗೆ ಬರೋಕ್ಕೆ 5 ದಿವಸ ಆಯಿತು. 5 ದಿನದ ವ್ಲಾಗು ಇದಾಗಿತ್ತು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ. ಮಿಸ್ ಮಾಡದೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಯೂಟ್ಯೂಬಲ್ಲಿ ಬೆಳೀಬೇಕು ಅನ್ನೋ ಆಸೆ ಇರುತ್ತೆ. ಅದೇ ರೀತಿ ನನಗೂ ಕೂಡ. ನಾಳೆಯಿಂದ ಶಾರ್ಟ್ಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಆ ಶಾರ್ಟ್ಸ್ ವೀಡಿಯೋಸ್ದು ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಯೂಟ್ಯೂಬ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಲಾಂಗ್ ವೀಡಿಯೋ ವಾರದಲ್ಲಿ 2 ದಿವಸ ಹಾಕಿದ್ರೆ, ಶಾರ್ಟ್ಸ್ ವೀಡಿಯೋ ಕಂಪಲ್ಸರಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನನ್ನ ಶಾರ್ಟ್ಸ್ ವೀಡಿಯೋ ಕೂಡ ಸಪೋರ್ಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ID ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಸಪೋರ್ಟ್ ಮಾಡಿ. ನೋಡ್ತಾ ಇರ್ಬೋದು, ನನ್ನ ಮಗನಿಗೆ ಫುಲ್ ಖುಷಿ ತಂಗಿ ಮನೆಗೆ ಬಂದಿದ್ದಾಳೆ ಅಂತ. ನನ್ನ ಡೆಲಿವರಿಗೆ ಮುಂಚೆ ನಂಗೆ ಬೇಡ ತಂಗಿನೂ ಬೇಡ ತಮ್ಮನೂ ಬೇಡ, ನಾನೊಬ್ಬಳೇ ಸಾಕು ಅಂತ ಹೇಳ್ತಿರ್ತ. ಬಟ್ ಇವಾಗ ಮಗು ಬಂದಮೇಲೆ ಅವನಿಗೇನೋ ಒಂಥರ ಖುಷಿ. ಅವ್ರ ಡ್ಯಾಡಿ ಕರ್ಕೊಂಡೋಗಿ ಗ್ರೀಟಿಂಗ್ ಕಾರ್ಡ್ ಎಲ್ಲ ತೊಗೊಂಡು ಬಂದಿದ್ದ. ನ್ಯೂ ಇಯರ್ ಇತ್ತು ಆ್ಯಕ್ಚುಲಿ ಅವತ್ತು. 1 ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್ ದಿವಸನೇ ನನ್ನ ಮಗಳು ಮನೆಗೆ ಬಂದಳು. ಗ್ರೀಟಿಂಗ್ ಕಾರ್ಡ್ನೆಲ್ಲ ತೊಗೊಂಡು ಬಂದು ನನಗೆ ತೋರಿಸ್ತಾ ಇದ್ದ. ಪಾಪುಗೆ ಇದನ್ನು ಕೊಡ್ತೀನಿ, ಈ ಗ್ರೀಟಿಂಗ್ ಕಾರ್ಡ್ ಕೊಡ್ತೀನಿ ಅಂತ. ಅವನ ಜೊತೆ ಆಡ್ಕೊಳ್ತಾ ಸಮಯನೇ ಹೋಗಿದ್ದು ಗೊತ್ತಾಗಲಿಲ್ಲ, ರಾತ್ರಿ ಆಗೇ ಹೋಯಿತು. ಫ್ರೆಂಡ್ಸ್, ಪ್ಲೀಸ್ ಕೀಪ್ ಸಪೋರ್ಟ್ ಅಂತ ಹೇಳ್ತೀನಿ. ಸಿಗ್ತೀನಿ ನಾಳೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ, ನನ್ನ ವ್ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ಹೊಸ ವ್ಲಾಗ್ ಜೊತೆ. ಟೇಕ್ ಕೇರ್, ಬಾಯ್.